ತಮಿಳುನಾಡು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಂತಾಪುರ ಪೊಲೀಸರಿಂದ ಭರ್ಜರಿ ಭೇಟಿ. 592 ಕೆಜಿ ಗಾಂಜಾ ಜಪ್ತಿ, 4 ಬಂಧನ. ಅಕ್ರಮವಾಗಿ ಸಾಗಿಸುತ್ತಿದ್ದ 592 ಕೆಜಿ ಗಾಂಜಾ ಜಪ್ತಿ ಮಾಡಿರುವ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಸಂತಾಪುರ ಠಾಣೆ ಪೊಲೀಸರು ಪ್ರಕರಣ ಸಂಬಂಧ 4ರನ್ನು ಬಂಧಿಸಿದ್ದಾರೆ. ಹೈದರಾಬಾದ್ನಿಂದ ಕಮಲಾನಗರ ಕಡೆ ಹೊರಟಿದ್ದ ಟೆಂಪೋನಲ್ಲಿ ಗಾಂಜಾ ಇರುವ ಖಚಿತ ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ದಾಳಿ ಮಾಡಿದರು. ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿರೋದು ಇಲ್ಲ. ನಾವು ಈ ಹಿಂದೆ ಕೂಡ ಕೆಲವು ಕೇಸಸ್ ಮಾಡಿದ್ವಿ. ಅಲ್ಲಿ ಕಬ್ಬಿನ ಬೆಳೆ ಬಾಲ್ಕಿ ತಾಲೂಕಲ್ಲಿ ಆಗ್ಬೋದು, ಆ ಕಡೆ ಹುಮ್ನಾಬಾದ್ ತಾಲೂಕಲ್ಲಿ ಕಬ್ಬಿನ ಬೆಳೆಯಲ್ಲಿ ಬೆಳೆಯುತ್ತಿರೋದು ಸ್ವಲ್ಪ ಮಟ್ಟಿಗೆ ಆಗಿದೆ. ಆರೋಪಿಗಳು ಹೈದರಾಬಾದ್ನಿಂದ ಕಮಲಾನಗರ ಕಡೆಗೆ ಗಾಂಜಾ ಸಾಗಿಸುತ್ತಿದ್ದರು. ಮುಟ್ಟುಗೋಲು ಹಾಕಿಕೊಂಡಿರುವ ಗಾಂಜಾದ ಮೌಲ್ಯ 59.2 ಲಕ್ಷ ಎಂದು ಅಂದಾಜಿಸಲಾಗಿದೆ. ಬಂಧಿತರು ಓಂಕಾರ್ ಹಳೆಂಬೋರೆ ಸಾ ಮುರಾಳ, ಅನಿಲ್ ಕುಮಾರ್ ತಂದೆ ದಶರಥ ಪುಲೆ ಕೋನ್ಮೆಳ್ಕುಂದ, ಹಾಜಿ ಪಾಷಾ ತಂದೆ ರಶೀದ್ ಮಿಯಾ ಕುರೇಶಿ ಕಮಲಾನಗರ್, ಅಸ್ಲಾಂ ತಂದೆ ಗೌಸುದ್ದೀನ್ ಜನತಾನಗರ್ ಬಾಲ್ಕಿ ಬಂಧಿತರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಸಿಕ್ಕಿದ್ದು ಈ ವರ್ಷದ ದಾಖಲೆ ಎನಿಸಿದೆ. ನಾವು ಎಷ್ಟು ಕೇಸಸ್ ಮಾಡಿದ್ದೀವಿ, ಬಹಳಷ್ಟು ಇದೇ ರೀತಿಯ ಪ್ಯಾಕಿಂಗ್ ಎಲ್ಲ ಇದೆ. ಇದೊಂಥರ ಅಲ್ಲಿ ಒಡಿಶಾ ಮತ್ತು ಆಂಧ್ರ ಬಾರ್ಡ್ರಲ್ಲಿ ಈ ಒಂದು ಟ್ರೇಡ್ ಮಾರ್ಕ್ ಪ್ಯಾಕೇಜಿಂಗ್ ಇದೆ. 120 ಕೇಸಸ್ ಇದೇ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ಬಹಳಷ್ಟು ಕೇಸಸ್ ಆಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ನೇತೃತ್ವದಲ್ಲಿ ದಾಳಿ ನಡೆದಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ರವರು ಪತ್ರಿಕಾಗೋಷ್ಠಿ ಮೂಲಕ ಮಾಹಿತಿ ನೀಡಿದರು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗೋಪಾಲ್ ಬ್ಯಾಕ್ವರ್ಡ್ ಇವರ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಡಾಕ್ಟರ್ ದೇವರಾಜ್ ಬಿ, ಸಿಪಿಐ ರವೀಂದ್ರನಾಥ್, ಸಂತಾಪುರ ಠಾಣೆಯ ಪಿಎಸ್ಐ ಸಿದ್ದಲಿಂಗ, ಕುಶ್ನೂರು ಪಿಎಸ್ಐ ಚಂದ್ರಶೇಖರ್, ಠಾಣೆಯ ಸಿಬ್ಬಂದಿಯವರಾದ ರಾಜ್ಕುಮಾರ್, ಸುನಿಲ್ ಕುಮಾರ್ ಕೂರಿ, ಪ್ರಕಾಶ್, ಶಿವಾನಂದ್, ಸದೋಜಿತ್, ಗುರುಲಿಂಗ, ಮಲ್ಲಮ್ಮ, ಮಾರುತಿ ರೆಡ್ಡಿ, ಅಮರೇಶ್ ಕೊಟ್ರೇಶ್, ಹರೀಶ್, ಮಹೇಶ್, ರೋಹಿದಾಶ್, ಅಂಕುಶ್ ಪ್ರಭು, ಸೂರ್ಯಕಾಂತ್, ನರ್ಸರೆಡ್ಡಿ ಸಿಬ್ಬಂದಿಗಳೊಂದಿಗೆ ಭರ್ಜರಿ ಕಾರ್ಯಾಚರಣೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಸೂರ್ಯಕಾಂತ ಎಕ್ಲಾರ್, ಭಾರತ್ ವೈಭವ್ ನ್ಯೂಸ್, ಔರಾದ್. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.